ಆಮೇಲೆ ಬಹಳ ಕ್ವಶನ್ ಕರೆಕ್ಟ್. ರಾಜಕಾರಣದಲ್ಲಿ ತಮಗೆಲ್ಲರಿಗೂ ಗೊತ್ತು, ಬಹಳಷ್ಟು ಕ್ವಶನ್ಗಳು ಕೇಳ್ತೀರಾ, ಬಹಳಷ್ಟು ನಾವು ಯಾವ ರೀತಿ ಆನ್ಸರ್ ಕೊಡ್ಬೇಕು, ಯಾಕಂದ್ರೆ ನಾವು ಕರಗತ ಆಗಿದ್ದೀವಿ. ಕಳೆದ 28 ವರ್ಷದಿಂದ ರಾಜಕಾರಣದಲ್ಲಿ ಇದ್ದೀನಿ. ಸೊ ಯಾವ ರೀತಿ ಆನ್ಸರ್ ಕೊಡ್ಬೇಕು, ಯಾವ ಕ್ವಶನ್ಗೆ ನೀವು ಯಾವ ರೀತಿ ಸ್ಪಿನ್ ಬಾಲು, ನಿಮ್ ಗುಗ್ಲಿ ಬಾಲು, ನಾವು ಹಿಟ್ಟೌಟ್ ಮಾತ್ರ ಯಾವತ್ತೂ ಆಗಿಲ್ಲ ಇಲ್ಲಿವರೆಗೆ. ಈ ಕತೆ ಕೇಳ್ಬೇಕಾದ್ರೆ ನನಗೆ ಬಹಳತ್ತು ಕೂರ್ಸ್ಕೊಂಡು ಬ್ಯಾಂಗ್ಳೂರ್ ಮನೆಯಲ್ಲಿ ಬಂದಿದ್ರು ಸ್ಟೋರಿ ಹೇಳೋರು. ಸುಮಾರು ಹೊತ್ತು ಕೂತ್ಕೊಂಡು ಎಲ್ಲ ಕೇಳಿದ್ವಿ. ಬಹಳ ಒಳ್ಳೆ ಒಂದು ಮೆಸೇಜ್ನು ಇದೆ. ಸ್ಪೆಷಲಿ ಉಮಾಶ್ರೀ ಅವರ ಅದ್ಭುತ ನಟನೆ. ಉಮಾಶ್ರೀ ಅವರ ಪಾತ್ರ ಬಹಳ ಚೆನ್ನಾಗಿದೆ, ಎಲ್ಲರ ಪಾತ್ರ ಕೂಡ ತುಂಬಾ ಚೆನ್ನಾಗಿದೆ. ಇಮೋಷನಲ್, ಲೈಕ್ ಧನಂಜಯ್ ಅವರ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಕತೆ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯ್ತು. ನಾನು ಯಾಕಂದ್ರೆ ಬಹಳ ರೇರು, ಬಹಳ ದಿನದ ಮೇಲೆ ಮೊನ್ನೆ ಒಂದು ಹಿಂದಿ ಸಿನಿಮಾ ದುರಂಧರ್ ಫ್ಯಾಮಿಲಿ ಎಲ್ಲರೂ ಕರ್ಕೊಂಡು, ಚಂದ್ರಾಜ್ನೆ ತುಂಬಾ ಹಿಂಸೆ ಮಾಡಿ ಕರ್ಕೊಂಡು ಹೋಗಿದ್ದೆ. ಅದಕ್ಕಿಂತ ಮುಂಚೆ ಒಂದು ಗಣೇಶ್ ಅವ್ರದ್ದು ಒಂದು ಫಿಲ್ಮ್ ನೋಡಿದ್ದೆ. ಬಹಳ ವರ್ಷಗಳ ನಂತರ ಕತೆ ಹೊಸತನ ಇದೆ, ಒಂದು ಮೆಸೇಜ್ ಇದೆ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ನನ್ಗಿಷ್ಟ ಆಯ್ತು, ನಾನು ಒಪ್ಕೊಂಡೆ. ಆನ್ ದಟ್ ನೋಟ್ ನಾವು ಆದಷ್ಟು ಎಲ್ಲಾ ಕ್ವೆಶನ್ಸ್ ಕವರ್ ಮಾಡಿದೀವಿ ಅನ್ಕೊಳ್ತಾ ಥ್ಯಾಂಕ್ ಯು ಮೇಡಮ್.